ಇವತ್ತು ಸಮಾನತೆ ಬದಲಿ ನಾವು ಮಾತಾಡ್ತಾ ಇದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಂದುಗಳೇನೆ ಬಹಳಷ್ಟು ಜನ ನಾವು ಸಮಾಜ ಸುಧಾರಕರು ಅಂತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನಾವು ಹೇಳೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಸಮಾಜ ಸುಧಾರಕರಲ್ಲ, ಗೆದ್ದ ವ್ಯವಸ್ಥೆಯನ್ನ ಕೆಟ್ಟು ಹೋಗಿರುವಂತ ವ್ಯವಸ್ಥೆಯನ್ನ ಕೆಡವಿ ಹೊಸದಾಗಿ ಕೆಟ್ಟಿರುವಂತ ಮಹಾನ್ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಹುದು ಬಂಧುಗಳೇ, ಹೆಮ್ಮೆಯಿಂದ. ಓ ನನ್ನ ದುಃಖಿಯ ಜನಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಮಾತಿದೆ, ಸಾವಿರಾರು ವರ್ಷ ನಿಮಗೆ ಅನ್ನೋದು ಕಲಿಸಲಿಲ್ಲ, ಆ ಅನ್ನೋದು ಕಲಿಸಲಿಲ್ಲ. ಸಾವಿರಾರು ವರ್ಷಗಳವರೆಗೆ ನಿಮಗೆ ಭೂಮಿ ಹಕ್ಕಿ ಕೊಡ್ಲಿಲ್ಲ, ನೋಟ್ ಅಂತೂ ಮುಟ್ಟು ಕೊಡ್ಲಿಲ್ಲ. ನಿಮ್ಮ ಕೆಲಸಗಳು ಏನಾಗಿದ್ದು ಅಂತಂದ್ರೆ ಜೀತ ಪದ್ಧತಿ ಇರ್ಬೋದು, ಓಣಿ ಗುಡಿಸೋದಿರ್ಬೋದು, ಬೇರೆ ಬೇರೆ ಇರ್ಬೋದು, ಕುರಿ ಕಾಯ್ದಿರ್ಬೋದು, ದನ ಮೇಯಿಸೋದಿರ್ಬೋದು, ಕಬ್ಬಣ ಕಾಯಿಸೋದಿರ್ಬೋದು, ಕಬ್ಬಣ ಚಮ್ಮಾರನ ಕನಸೋದಾಗಿತ್ತು. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಸಮಾನರಾಗಿದ್ದೀವಿ. ಒಬ್ಬ ಮಹಿಳೆ ಕೂಡ ಇಲ್ಲಿ ಒಂದು ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾಳೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಮಾತ್ರ ಕಾರಣ ಅನ್ನುವಂತ ಮಾತನ್ನ ಹೇಳ್ಬೇಕಾಗತ್ತೆ ಬಂಧುಗಳೇ. ಇವತ್ತು ನಾವು ಇಲ್ಲ ಬಿಡ್ರಿ, ಈ ಕಡೆ ಬಂದ್ಬಿಡ್ರಿ, ನೀವೆಲ್ಲ ದಯವಿಟ್ಟು ಬಂದ್ಬಿಡ್ರಿ, ಈ ಕಡೆ ಎಲ್ಲ ಯುವಕರು ಬರ್ರಿ, ಸ್ಟೇಜ್ ಹಿಂದ್ಗಡೆ ಗದ್ದಲ ಮಾಡ್ಬೇಡ್ರಿ, ಬರ್ರಿ ಕಡೆ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ತಿಳ್ಕೊಂಡಿದ್ದೀವಿ ಅಂತಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ಸಮಾಜದವರಿಗೆ ಮಾತ್ರ ಹಕ್ಕು ಕೊಡ್ಲಿಲ್ಲ, ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಅಭಿವೃದ್ಧಿಯ ಹಕ್ಕನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ ಆದಾಗ ಭಾರತ ದೇಶದ ಸುಧಾರಣೆಯತ್ತ ಅಭಿವೃದ್ಧಿಯತ್ತ ದಾಪುಗಾಲನ್ನಿಟ್ಟಿದ್ರು. ಅವರು ಅವತ್ತು ನಮ್ಮ ಜನರಿಗೆ ಏನ್ ಕೊಡ್ಬೇಕಪ್ಪ ಅಂತಂದ್ರೆ ಅಪ್ಪರ್ ವ್ಯಾಲ್ಯೂ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿ ಡ್ಯಾಮ್ಗಳನ್ನ ಕಟ್ಟಿ ಎಲ್ಲರಿಗೂ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಮೊಟ್ಟ ಮೊದಲಿಗೆ ಚಿಂತನೆ ಮಾಡಿದವರು ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಮ್ಮೆಯಿಂದ ಹೇಳ್ಬೋದು ಬಂಧುಗಳೇ. ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿ ಇವತ್ತು ವಿದ್ಯುತ್ ಘಟಕಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅಡಿಪಾಯ ಹಾಕಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಅದೇ ರೀತಿ ಇವತ್ತು ನಾವೆಲ್ಲ ಬಣ್ಣ ಬಣ್ಣದ ನೋಟುಗಳನ್ನ ನಾವು ಎಣಿಸ್ತಾ ಇದ್ದೀವಿ, ಕಿಶನ್ ಜೋಬ್ನಲ್ಲಿ ನೋಟ್ ಹಾಕೊಳ್ತಾ ಇದ್ದೀವಿ ಅಂತಂದ್ರೆ ಅವತ್ತು RBI ನೋಟ್ ಪ್ರಿಂಟ್ ಮಾಡುವಂತ ಒಂದು ಬ್ಯಾಂಕ್, RBI ಸ್ಥಾಪನೆ ಮಾಡಿದಂತ ಮೂಲ ಕಲ್ಪನೆ ಇರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ನಾವೆಲ್ಲ ಇವತ್ತು ತಿಳ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ನಾವು ಏನ್ ಕೊಟ್ಟಿದ್ದೀವಿ ಅಂತಂದ್ರೆ, ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳಷ್ಟು ಜನ ಇಲ್ಲಿ ಮಾತಾಡಿದ್ರು. ಇಡೀ ವಿಶ್ವದ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ, ವಿಶ್ವದ ಅತ್ಯುತ್ತಮ ಯೂನಿವರ್ಸಿಟಿಯಲ್ಲಿ ಲೈಬ್ರರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದುತ್ತಾ ಇದ್ರೆ ಕಳೆದ 75 ವರ್ಷಗಳಲ್ಲಿ ಇವತ್ತಿನ ಮಟ್ಟ ಹುಡುಕಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೆ ಅವರಷ್ಟು ಪುಸ್ತಕಗಳನ್ನ ಓದಿದಂತ ವ್ಯಕ್ತಿ ಇಡೀ ವಿಶ್ವದಲ್ಲಿ ಮತ್ತೊಬ್ರು ಇಲ್ಲ ಬಂಧುಗಳೇ. ಅಷ್ಟು ಪುಸ್ತಕಗಳನ್ನ ಓದಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ನಾವೆಲ್ಲ ಅವರ ಅನ್ವಯಿಗಳಾಗಿದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ನಮ್ಗೆಲ್ಲ ಸ್ವತಂತ್ರ ಇದೆ, ಅವಕಾಶಗಳಿದ್ದಾವೆ, ಸಾಕಷ್ಟು ಎಜುಕೇಶನ್ ಟ್ರಸ್ಟ್ಗಳಿದ್ದಾವೆ, ಸಾಕಷ್ಟು ಶಾಲೆಗಳಿದ್ದಾವೆ, ಅನುಕೂಲತೆ ಇದೆ. ನಾವು ಯಾಕೆ ಕಲಿತಾ ಇಲ್ಲ, ನಾವು ಯಾಕೆ ಅಭ್ಯಾಸ ಮಾಡ್ತಾ ಇಲ್ಲ? ನಮಗೆಲ್ಲ ಸಮಾನತೆ ಹಕ್ಕು ಕೊಟ್ಟು, ಶಿಕ್ಷಣ ಹಕ್ಕು ಕೊಟ್ಟು ನಾವು ಯಾಕೆ ಕಲಿತಾ ಇಲ್ಲ? ನಾವೆಲ್ಲರೂ ಇವತ್ತು ನಾವು ಹೇಳೋದು ಇಷ್ಟೇ, ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಇವತ್ತು ನಮ್ಮ ಸಂಘಟಕರೆಲ್ಲ ದ್ವಾರ ಬಾಗಿಲವನ್ನು ಕಟ್ಟಿದ್ದಾರೆ. ಸುಮ್ಮನೆ ಅಲ್ಲ, ಆ ದ್ವಾರ ಬಾಗಿಲದಲ್ಲಿ ನಾವೆಲ್ಲ ಕೆಳಗೆ ಬರ್ತೀವಿ ಅಂತಂದ್ರೆ ತಾವೆಲ್ಲರೂ ತಮ್ಮ ಮಕ್ಕಳು ಕೂಡ
ಆದರ್ಶಮಯವಾಗ್ತೀರಿ ಅನ್ನೋದು ನನಗೆ ವಿಶ್ವಾಸ ಬಂಧುಗಳೇ. ಅಂಬೇಡ್ಕರ್ ಅವರು ಹೇಳಿದರು, ನಾನು ಪ್ರತಿಮೆಯಲ್ಲಿಲ್ಲ, ನಾನು ಪುಸ್ತಕದಲ್ಲಿದ್ದೇನೆ. ಒಂದು ಸರಿ ಪುಸ್ತಕವನ್ನು ತೆಗೆದು ಓದಿ ನೋಡು, ನಾನು ನಿಮ್ಮೊಳಗೆ ಬರ್ತೀನಿ ಅಂತ ಹೆಮ್ಮೆಯಿಂದ ಹೇಳಿದರು ಬಂಧುಗಳೇ. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಮ್ಮೆಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ತಮ್ಮ ಮನೆಯಲ್ಲಿ ಕೂಡ ನಾವು ಏನೇನು ಬೇಡ, ಅಂಬೇಡ್ಕರ್ ಅವರ ಒಂದು ಫೋಟೋ ಇಡ್ರಿ, ನಮ್ಮ ಮಕ್ಕಳಿಗೆ ಆದರ್ಶಮಯವನ್ನು ಕಲಿಸಿಕೊಡ್ರಿ.